ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಏಳುಮಲೆ ಸಿನಿಮಾ ಸಕ್ಸಸ್ ಆಗಿರೋದು ಪ್ರೆಸ್ ಮೀಟಿಗೆ ಬಂದಿರೋದು ಭಾಳ ಖುಷಿ ಆಗ್ತಾಯಿದೆ. ಫಸ್ಟಿಂದ ಹೇಳ್ಕೊ ಹೋಗ್ತೀನಿ, ಮತ್ತು ಈ ಸಿನಿಮಾದಿಂದ ನನಗಾದಂಥ ಲಾಭ ಮತ್ತು ಇನ್ನೂ ಹೆಚ್ಚು ಲಾಭ ಎರಡನ್ನೂ ಹೇಳ್ಕೊ ಹೋಗ್ತೀನಿ. ಫಸ್ಟು ತರುಣ್ ಸರ್ಗೆ ಸಿಕ್ಕಿದ್ರು ನನಗೆ ಕುಟುಂಬ ಅವಾರ್ಡ್ಸಲ್ಲಿ. ಆವಾಗ ತರುಣ್ ಸರ್ಗೆ, ಸರ್ ಯಾವ್ದಾರ ಕ್ಯಾರೆಕ್ಟರ್ ಇದ್ದರೆ ಹೇಳಿ ಸರ್, ದಯವಿಟ್ಟು ಸಿನಿಮಾಗಳೇ ಸಿಗ್ತಾ ಇಲ್ಲ ಅಂದಾಗ, ಮನೆ ಹೌದಾ ಮನೆ ಗಡ್ಡೆ ಎಲ್ಲ ತೆಗಿತೀಯ ಮನೆ ನೀನು ಅಂತಂದೆ. ಗಡ್ಡೆ ಏನು ಸರ್, ನೀವು ಹೇಳಿದ್ರು ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಓಡಾಡ್ತೀನಿ ಸರ್, ಅದರಲ್ಲಿ ಏನಿಲ್ಲ ಅಂತ ಹೇಳಿದೆ. ಅದಕ್ಕೆ ಆಯ್ತು ಮನೆ ಅಂತಂದ್ಬಿಟ್ಟು ಹೊಂಟೋದ್ರು. ಏನು ಸರ್ರಿ ಹೇಳ್ಬಿಟ್ಟು ಹೋದವರು 2 ತಿಂಗಳಾದ್ರೂ ಒಂದು ಹೇಳಲೇ ಇಲ್ವಲ್ಲ ಅಂತಂದೆ. ಅಷ್ಟರಲ್ಲಿ ಟೀಮಿಂದ ಫೋನ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸರ್ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್, ಒಳ್ಳೆ ಕ್ಯಾರೆಕ್ಟರ್ ಕೊಟ್ರಿ ನನಗೆ. ಇನ್ನೊಂದು ಲಾಭ ಏನು ಅಂತಂದರೆ, ಈ ಸಿನಿಮಾದಿಂದ ನಾನು ತರುಣ್ ಸರ್ ಪ್ರೊಡಕ್ಷನ್ನ ದತ್ತು ಮಗ ಅದೇ ಅನ್ನೋದೊಂದು ಭಾಳ ಖುಷಿ. ಅವ್ರ ಪ್ರೊಡಕ್ಷನಲ್ಲಿ ಒಂದೇ ಆಟ ಸರ್ರು, ಇನ್ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಗೆ ಕೊಟ್ಟು ಚಾನ್ಸ್ ಒಂದು ಬಂದೋಗೋ ಸೀನಾದರೂ ನಾವು ಕೊಟ್ಟೇ ಕೊಡ್ತೀನಿ ಕಣ, ತಲೆ ಕೆಡಿಸ್ಕೊಂಬೇಡ ಅಂತ. ನಮ್ಮ ಅಣ್ಣ ಏನೋ ಬಿಟ್ಟ ಬಾಣ ಕೊಟ್ಟ ಮಾತು ಯಾವತ್ತೂ ತಪ್ಪಲ್ಲ. ಅದೊಂದು ಖುಷಿ ಆಯಿತು ಸರ್ ನನಗೆ. ಇನ್ನೂ ಹೊತ್ತಿಗೆ ಅವ್ರ ಮನೆ ಹೋಮ್ ಮಿನಿಸ್ಟ್ರು ಸಿನಿಮಾ ನೋಡಿದ ಮೇಲೆ ಮಾತ್ರ ಸರ್ ಮಲ್ಗಕ್ಕೆ ಬಿಟ್ಟಿಲ್ಲ ಅವ್ರಿಗೆ. ಹೇಳಿ ಯಾವಾಗ ಕೊಡ್ತೀರ ಇನ್ನೊಂದು ಸಿನಿಮಾದಲ್ಲಿ ಚಾನ್ಸು, ಯಾವಾಗ ಕೊಡ್ತೀಯ ಜಗಪ್ಪನಿಗೆ ಚಾನ್ಸು, ಒಂದೇ ಆಟ. ಅದೊಂದು ಭಾಳ ಸರ್ ಅಪ್ಲಿಕೇಶನ್ ಅವ್ರು ಇನ್ವಿಟೇಷನ್ ಕೊಟ್ಟರು ಸಿನಿಮಾಗೆ, ಇನ್ನೊಂದು ಸಿನಿಮಾಗೆ ಅಪ್ಲಿಕೇಶನ್ ಹಾಕತ್ತಾ ಇದ್ದೀನಿ ಸರ್. ಇದೆಲ್ಲ ನಿಜ ಸರ್ ನಡೆದಿರೋದು. ಆ್ಯಕ್ಚುಲಿ ಅದೊಂದು ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾದಿಂದ ನಂಗೆ ಒಳ್ಳೆ ಚಾನ್ಸ್ ಸಿಕ್ತು ಸಿನಿಮಾದಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ನಾವು ಪುನೀತ್ ಸರ್ ಬಗ್ಗೆ ಹೇಳಲೇಬೇಕು. ಸಿನಿಮಾಗೆ ಬಂದ ಫಸ್ಟ್ ಡೇ ನನ್ನ ಆಫೀಸಿಗೆ ಕರೆಸಿದ್ರು. ಒಂಚೂರು ಲೇಟಾಗಿ ಬಂದುಬಿಟ್ಟೆ ಸರ್. ಏನು ರೀ ಫಸ್ಟ್ ದಿನನೇ ಇಷ್ಟು ಲೇಟಾಗಿ ಬರ್ತಾಯಿದ್ದೀನಿ, ಸೆಟ್ಟಿಗಿನ್ನ ಎಷ್ಟು ಲೇಟಾಗಿ ಬರ್ತೀವಿ? ಫಸ್ಟ್ ಡೇನೇ ಹಿಂಗೆ, ಇನ್ನೂ ಮುಗೀತು ಮೋಸ್ಟ್ಲಿ ಸಿನಿಮಾದಲ್ಲಿ ಚಾನ್ಸ್ ಇಲ್ಲ ಅನ್ಸುತ್ತೆ. ಇಲ್ಲ ಸರ್ ಸ್ವಲ್ಪ ಆಪ್ರೇಷನ್ ಆಗ್ಬಿಟ್ಟಿತ್ತು ಅದು ಅಂತ ಅವ್ರಿಗೊಂದು ಸುಳ್ಳು ಹೇಳ್ಕೊಂಡು ಹೆಂಗೋ ಆಮೇಲೆ ಕತೆ ಹೇಳಿದ್ರು ಸರು ಹಿಂಗೆ ಮಾಡಬೇಕು ಅಂತ. ನಾನು ನನ್ನ ಕತೆ ಕೇಳ್ಬಿಟ್ಟು ಮೋಸ್ಟ್ಲಿ ಸಿನಿಮಾದಲ್ಲಿ ನನ್ನದೇ ಫುಲ್ ಇರೋದು, ನಿನ್ನ ಕತೆನೇ ಇಲ್ಲ ಇಲ್ಲಿ, ಫುಲ್ ಚೆನ್ನಾಗಿ ಮಾಡ್ಬಿಡ್ಬೇಕು ಅಂದ್ಕೊಂಡು ನಾನು ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು ಸರ್ ಇಷ್ಟು ಕತೆಲಿ ನಂದೊಂದು ಚೂರು ಕತೆ. ಹಾಂ ಸರ್, ಅದೊಂದು ಹ್ಞೂ ಸರ್ ಎಲ್ಲಕ್ಕೂ ಕಾರಣ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಚಾಮರಾಜನಗರ ಸ್ಲ್ಯಾಂಗ್ ನನಗೆ ಕೊಟ್ಟು ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಡೈಲಾಗ್ಗಳನ್ನ ಕೊಟ್ಟಿದ್ದೀರಾ. ಅವರು ನಿನ್ನೆ ಫೋನ್ ಮಾಡಿದರು ಸರ್, 1 ಗಂಟೆ ರಾತ್ರಿ ಇಲ್ಲ ಮಾಲ್ಯ ವಿಸಿಟ್ಗೆ ಹೋಗಿದ್ದಾಗ, ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಬೇರೆದು ಒಪ್ಕೊಳಕ್ಕೆ ಹೋಗ್ಬೇಡ, ಕೊಟ್ಟೇ ಕೊಡ್ತೀನಿ ಅಂತ ಭಾಳ ಹಠ. ಅವ್ರು ಮಾದಪ್ಪನ ಮೇಲೆಲ್ಲ ಆಣೆ ಮಾಡಿಬಿಟ್ಟವ್ರು ಸರ್ ಕೊಡ್ತೀನಿ ಅಂತ. ಅದೊಂದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಈ ಋಣನ ಮರೆಯಲ್ಲ ನಿಮಗೂ. ಇದೆಲ್ಲ ರೆಕಾರ್ಡ್ ಆಗ್ತಿರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಸಕ್ಸಸ್ ಆಗಿರೋದು ಇನ್ನು ರಾಣಾ ಸರ್ ಅಂತೂ, ಪ್ರಿಯಾಂಕಾ ಮೇಡಮ್ ಅಂತೂ ನಿಮ್ಮನ್ನು ಎಲ್ಲ ಸಿನಿಮಾದಲ್ಲೂ ತಮ್ಮನ ಕ್ಯಾರೆಕ್ಟ್ರು ಅಣ್ಣನ ಕ್ಯಾರೆಕ್ಟ್ರ್ ಹಾಕಿಸ್ತೀನಿ ಅಂತ. ರಾಣಾ ಸರ್ ಅಂತೂ ಈಗ ಕೆಳಗಡೆ ಕರ್ಕೋಗಿದ್ರು ಸರ್. ಅವಾಗಲೂ ಅದನ್ನೇ ಹೇಳ್ತೀವಿ, ಜಗಪ್ಪವ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡೋಲ್ಲ, ನೀವು ಇರಲೇಬೇಕು ನೆಕ್ಸ್ಟ್ ಸಿನಿಮಾದಲ್ಲೂ ಅಂತ. ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೀತಿಗೆ ಯಾವತ್ತೂ ನಾ ಚಿರಋಣಿ. ಇನ್ನು ನಮ್ಮ ಸಿನಿಮಾ ತಂಡ ಬಗ್ಗೆ ಹೇಳಬೇಕು. ಸುಜನ್ ಸರ್ ಆಗಿರ್ಬೋದು, ರಾಮ್ ಸರ್ ಆಗಿರ್ಬೋದು, ನೆನ್ನೆಯಿಂದ ಬಿಡ್ತಾಯಿಲ್ಲ, ಒಂದೇ ಆಟ ಅವ್ರದ್ದು. ನನ್ನ ಡೈರೆಕ್ಷನ್ ಮಾಡಿದ್ರು ಅಷ್ಟೇ, ಪ್ರೊಡಕ್ಷನ್ ಇಲ್ಲಿ ಯಾವ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡಿದ್ರು ಅಷ್ಟೇ, ನೀವು ಇದ್ದೇ ಇರ್ತೀರ ಅಂತ. ಇನ್ನು ಮಾಧ್ಯಮದವರಂತೂ ನನ್ನಂತೂ 2-3 ದಿವಸದಿಂದ ಬಿಡ್ತಾನೆ ಇಲ್ಲ. ಎಲ್ಲೇ ಹೋದ್ರೂ ಈ ಥರನೇ ಟ್ರೋಲ್ ಆಗಬೇಕು, ನೀನು ಈ ಥರನೇ ಫೇಮಸ್ ಆಗಬೇಕು ಅಂತ ನನ್ನ ತೋರಿಸ್ತಾ ಇದ್ದೀರಾ. ಈ ಸಿನಿಮಾ ಇವತ್ತು ಇಷ್ಟು ಗೆದ್ದಿರೋದಕ್ಕೆ ನೀವೆಲ್ಲರೂ ಕಾರಣ. ಅದರಲ್ಲಿ ನನ್ನನ್ನು ಎಲ್ಲರೂ ಗುರುತಿಸಿ ಇಷ್ಟು ಮಾತಾಡ್ತಾ ಇರೋದಕ್ಕೆ ನೀವುಗಳೇ ಕಾರಣ, ನಮ್ಮ ಪ್ರೊಡಕ್ಷನ್ ಕಾರಣ, ನಮ್ಮ ತರುಣ್ ಸರ್ ಕಾರಣ. ಇನ್ನೂ ನನಗೆ ಅಮೇರಿಕಾದಿಂದ ಫೋನ್ ಬಂದಿತ್ತು ಒಂದು, ನಮ್ಮ ನಾಗೇಂದ್ರ ಸರು 3 ದಿವಸದಿಂದ ಅವರು ಒಂದೇ ಆಟ, ಅವ್ರು ಬಂದಿಲ್ಲ ಅನಿಸುತ್ತೆ ಸರ್. ನೋಡಿ ವಿಡಿಯೋದಲ್ಲಿ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ಜಗಪ್ಪ ಈ ಸಿನಿಮಾ ಏನಾರು ರನ್ನಿಂಗ್ ಸಕ್ಸಸ್ಫುಲ್ ಆದರೆ ನೀವು ಓಡಾಡೋಕ್ಕೊಂದು ಕಾರ್ ಕೊಡಿಸ್ತೀನಿ ಅಂದಿದ್ರು. ಮನಸ್ಸಲ್ಲಿರಲಿ ಸರ್, ಅದು ಕಾರ್ಗಿರೇನು ಬೇಡ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಸಿನಿಮಾ ಬಗ್ಗೆ ಇರಲಿ, ಇವರು ಎಲ್ಲ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ನಿಮ್ಮ ಅಣ್ಣನ ಕ್ಯಾರೆಕ್ಟ್ರು ಅವರಂತೂ ಮಚ್ಚು ತಗೊಂಡು ಕತ್ತರಿಸಾಗ್ಬಿಟ್ರು. ಭಾಳ ಬೇಜಾರಾಯಿತು ಸರ್, ಭಾಳ ಸಖತ್ತಾಗಿ ಮಾಡಿದ್ದೀರಾ. ಇನ್ನು ನಮ್ಮ ಸರ್ ಹಲವಾರು ಕಲಾವಿದರಿಗೆ ವೇದಿಕೆ ಕೊಟ್ಟಿರೋರು, ನಿಮ್ಗಳ ಜೊತೆ ಎಲ್ಲ ಸಿನಿಮಾ ಮಾಡಿದ್ದಕ್ಕೆ
ಭಾಳ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಇನ್ನೂ ಜಾಸ್ತಿ ದಿನ ಓಡಲಿ, ಇದೇ ಥರ ಸಿನಿಮಾಗಳನ್ನ ಪುನೀತ್ ಸರ್ ತೆಗೀಲಿ, ನಮ್ಮ ಸರ್ ಇದೇ ಥರ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾನೆ ಇರಲಿ, ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನು ಮಾಡಲಿ. ಥ್ಯಾಂಕ್ ಯು. ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಕರ್ಕೊಂಡೋಗಿ ಸಿನಿಮಾ ನೋಡಿ. ನಮ್ಮ ಅಪ್ಪ ಅಮ್ಮ ಅಂತೂ ಲವ್ ಮ್ಯಾರೇಜು, ಅಯ್ಯೋ ಅವ್ರದ್ದೊಂದು ಆಟ, ಇನ್ನೊಂದು ಸತಿ ಸಿನಿಮಾ ನೋಡ್ಬೇಕಂತ. ಆ ಥರ ಫ್ಯಾಮಿಲಿ ಆಡಿಯನ್ಸ್ಗಳು ನಿಮ್ಗೆ ಯಾವಾಗಲೂ ಸಿಗ್ತಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊಂದು ಕಾಲ್ಸ್ ಬಗ್ಗೆ ಹೇಳಿದ್ರಲ್ಲ, ನಿಮಗೆ ಥಿಯೇಟರ್ ವಿಸಿಟಿಗೆ ಕಾಲ್ ಬಂದರೆ ಕಾಲ್ ಎತ್ತಿಲ್ಲ ಅಂತಿದ್ರಿ ಇಲ್ಲಿಂದ? ಹಾಂ, ಥಿಯೇಟ್ರ್ ವಿಸಿಟಿಗೆ ಬಂದರೆ ಕಾಲು ಎತ್ತಾ ಇರಲಿಲ್ಲ. ಏನಕ್ಕೆ ಅಂತಂದರೆ ಭಯ. ಅಲ್ಲೊಬ್ಬ ಮೊನ್ನೆ ಥಿಯೇಟ್ರ್ ವಿಸಿಟ್ಗೆ ಹೋಗಿದ್ದೆ, 90 ಹಾಕೋ ಬಂದಿದ್ದಕ್ಕೆ ಬಿಟ್ಟಿದ್ದೀನಿ, ಕ್ವಾರ್ಟ್ರ್ ಏನಾರು ಹಾಕೊಂಡಿದ್ದೆ ಅನ್ಕೋ, ನಿನ್ನ ಉಳಿಸ್ತಿರ. ಈ ಥರ ಪದೇ ಎದುರಿಸ್ತಾ ಇದ್ರಿ, ಹೆಂಗೆ ಥಿಯೇಟ್ರ್ ವಿಸಿಟ್ಗೆ ಹೋಗೋದು? ಹೆಂಗೋ ಕಾಮಿಡಿ ಮಾಡ್ಕೊಂಡು ಟಿ ವಿಲಿ ಇದ್ದೆ. ಪುನೀತ್ ಸರು ಸ್ಕ್ರಿಪ್ಟ್ ಕೊಡ್ಬೇಕಾದ್ರೇ ಹೇಳಿದ್ರು, ಜಗಪ್ಪ ಈ ಸಿನಿಮಾದಿಂದ ನಿನಗೊಂದು ಆಗುತ್ತೆ, ಜನ ಎಲ್ಲ ನೀನು ಕ್ಯಾಕರ್ ಸುಗಿಬೇಕು ಅಂತಂದರು. ನಾನು ಮೋಸ್ಟ್ಲಿ ಅಷ್ಟು ಕಾಮಿಡಿ ಮಾಡಿ ಉಗಿಸ್ಕೊತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಈ ಕ್ಯಾರೆಕ್ಟ್ರಲ್ಲೂ ಜನ ಮಾತಾಡಂಗೆ ಮಾಡಿದ್ದೀರಾ ಸರ್, ಥ್ಯಾಂಕ್ ಯು. ಅದಕ್ಕೆ ಹೋಗಿರಲಿಲ್ಲ. ಬಟ್ ಇವಾಗ ರಾತ್ರಿ ಎಲ್ಲ ಓಡಾಡ್ತಾ ಇದ್ರಿ ಮೇಡಮ್ ಥಿಯೇಟ್ರ್ ವಿಸಿಟ್. ತೊಂದರೆ ಇಲ್ಲ. ರಾತ್ರಿ ಹಗ್ಲಾಗ್ತಿಲ್ವಾ ಸರ್? ಮೇಡಮ್ ಆಗಲೂ ಗಣೇಶ್ ಸರ್ದು ಸಿನಿಮಾ ನಡೀತಿತ್ತು. ಇನ್ನು ಗಣೇಶ್ ಸರ್ಗೊಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ 3 ಅವರ್ ಇಲ್ಲಿ ಕಳಿಸಿದ್ದಾರೆ ಪ್ರೆಸ್ ಮೀಟ್ಗೆ ಗಣೇಶ್ ಸರು. ಅವ್ರಿಗೂ ಥ್ಯಾಂಕ್ಸ್. ಅವ್ರ ಸಿನಿಮಾನ ಬಂದು ನೋಡಿ, ಎಲ್ಲ ನಮ್ಮ ಚಲನಚಿತ್ರ ತಂಡ ಬಂದು ನಮ್ಮ ಸಿನಿಮಾನ ನೋಡಿ ಒಂದು ಪುಷಪ್ ಕೊಟ್ಟಿದೆ. ಈ ಸಿನಿಮಾ ಇನ್ನೂ ಜಾಸ್ತಿ ದಿನ ಓಡಲಿ. ಯಾವ ಸಿನಿಮಾ ಬಂದರೂ ಯಾವುದೇ ಏನೇ ಆದರೂ ಈ ಸಿನಿಮಾ ಓಡ್ತಾನೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸರ್, ಸಾರಿ, ಇವ್ರು ಸಿನಿಮಾ ನೋಡಿಲ್ಲ, ಎಲ್ಲರೂ ಹೇಳಿ ಅವ್ರಿಗೆ ಸಿನಿಮಾ ನೋಡೋದಕ್ಕೆ. ಎಲ್ಲ ನೋಡ್ಕೊಂಬಂದಿನಿ ಸುಮ್ಮನೆ.